ನಗರದ ಕುವೆಂಪು ರಸ್ತೆ ಬಳಿ ಇರುವ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿರುವ ಹುತಾತ್ಮರ ಸ್ಮಾರಕದ ಬಳಿ ಸೋಮವಾರದಂದು ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಅಂಗವಾಗಿ ಡಿವೈಎಸ್ಪಿ ಟಿಆರ್ ಪಾಲಕ್ಷ ಹಾಗೂ ನಿವೃತ್ತ ಯೋಧರು ಪುಷ್ಪವನ್ನು ಅರ್ಪಿಸಿ 2 ನಿಮಿಷ ಮೌನಾಚರಿಸಿ ನಮನ ಸಲ್ಲಿಸಿದರು. ಇದೇ ವೇಳೆ ಡಿವೈಎಸ್ಪಿ ಟಿಆರ್ ಪಾಲಕ್ಷ ಮಾತನಾಡಿ, ನಮ್ಮ ದೇಶದ ಅನೇಕ ಸಹೋದರ ಯೋಧರು ತಮ್ಮ ಪ್ರಾಣವನ್ನು ನೀಡಿದ್ದು ಅವರನ್ನು ಸ್ಮರಣೆ ಮಾಡುವ ದಿನವಾಗಿದೆ. ಗಡಿ ಭಾಗದಲ್ಲಿ ತಮಗಾಗಿ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಶತ್ರು ದೇಶದ ವಿರುದ್ಧ ಹೋರಾಡಿ ನಮ್ಮ ನಾಡನ್ನು ರಕ್ಷಣೆ ಮಾಡಿ ನಮ್ಮೆಲ್ಲರ ರಕ್ಷಣೆ ಮಾಡಿ ಸಾವಿರಾರು ಜನ ಯೋಧರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಎಷ್ಟೋ ಜನ ತಂದೆ ತಾಯಂದಿರು ಮಕ್ಕಳನ್ನು ಹಾಗೂ ಪತ್ನಿಯರು ತಮ್ಮ ಗಂಡನನ್ನು ಕಳೆದುಕೊಂಡಿದ್ದಾರೆ ಎಂದರು. ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ. ಸದಾಕಾಲ ಅವರನ್ನು ನೆನಪಿಸಿಕೊಂಡು ಗೌರವ ಸಮರ್ಪಣೆ ಮಾಡುವುದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ. ಪ್ರಾಣ ಕಳೆದುಕೊಂಡ ಯೋಧರು ಸದಾಕಾಲ ಅಮರರು ಎಂದು ಬಣ್ಣಿಸಿದರು. ನಿವೃತ್ತ ಯೋಧರ ಸಂಘದ ಗೌರವಾಧ್ಯಕ್ಷ ಕರ್ನಲ್ ನಟೇಶ್ ಮಾತನಾಡಿ, 1971ರಲ್ಲಿ ಪಾಕಿಸ್ತಾನ ಜೊತೆ ನಡೆದ ಯುದ್ಧದಲ್ಲಿ ನಮ್ಮ ಯೋಧರು ಉತ್ತಮ ಪ್ರದರ್ಶಿಸಿದ ಬಗ್ಗೆ ನೆನಪಿಸಿಕೊಂಡರು. ಪಾಕಿಸ್ತಾನವನ್ನು ಬಗ್ಗುಬಡಿದು ಭಾರತದ ಕೀರ್ತಿ ಪತಾಕೆಯನ್ನು ಆರಿಸಿದ ದಿವಸವಾಗಿದೆ. ಹೋರಾಟದ ಸೈನಿಕರ ಶೌರ್ಯ, ತ್ಯಾಗ ಹಾಗೂ ಸಾಹಸವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ವಿಜಯ್ ದಿವಸ್ ಎಂದು ಆಚರಿಸುವ ಮೂಲಕ ವೀರ ಹುತಾತ್ಮರಿಗೆ ನಮನವನ್ನು ಸಲ್ಲಿಸಲಾಗುತ್ತಿದೆ. ಸಮಾಜದ ಎಲ್ಲ ವರ್ಗದವರನ್ನು ಕರೆದುಕೊಂಡು ದೇಶ ಸೇವೆಗೆ ಕರೆದುಕೊಂಡು ಹೋಗಿದ್ದಾರೆ. ಯೋಧರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಎನ್ ವೆಂಕಟೇಶ್ ಮಾತನಾಡಿ, ನಾನು ಯಾವುದೇ ಸೇವೆ ಮಾಡಿದರೂ ಅದು ನಮ್ಮ ದೇಶದ ಸೇವೆಗೆ ಮತ್ತು ಇನ್ನೊಂದು ತಂದೆ ತಾಯಿಗೆ. ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಿದರೆ ಒಳ್ಳೆಯ ದಾರಿ ಸಿಗುತ್ತದೆ ಎಂದು ಹೇಳಿದರು. ನಿವೃತ್ತ ಯೋಧರ ಸಂಘದ ಉಪಾಧ್ಯಕ್ಷ ಗೋವಿಂದೇಗೌಡ ಮಾತನಾಡಿ, 1971ರಲ್ಲಿ ವಾರ್ ನಡೆದು ಅನೇಕ ಜನರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಅವರಿಗೆ ನಮನ ಸಲ್ಲಿಸುತ್ತೇವೆ. ಇಂತಹ ಯೋಧರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆದರೆ ಕಡಿಮೆ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಇದೇ ವೇಳೆ ನಿವೃತ್ತ ಯೋಧರನ್ನು ಹಾಗೂ ಎನ್ಸಿಸಿ ಸಿಬ್ಬಂದಿಗಳನ್ನು ಇದೇ ವೇಳೆ ಸನ್ಮಾನಿಸಿ ಗೌರವಿಸಿದರು. ಸಮಾಜಕ್ಕೆ ಒಂದು ದೊಡ್ಡ ಪ್ರೇರಣೆ ಆಗಿ ನಡ್ಕೊಂಡು ಹೋಗ್ಬೇಕಂತ ಕೇಳ್ತೀವಿ. ಇದೇ ಸಂದರ್ಭದಲ್ಲಿ ಒಬ್ಬ ನಮ್ಮ ಎಕ್ಸ್ ಸರ್ವಿಸ್ ಮೆನ್ ಒಬ್ಬ ಮಗು ಡಾಕ್ಟರ್ ಆದವರು, ಡಾಕ್ಟರ್ ನಿಖಿಲ್, ಎಂಟೈರ್ ಕಂಟ್ರಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಶಬಾಷಿಯನ್ನ ಹೇಳಕ್ಕೆ ಇಷ್ಟಪಡ್ತಾ ಇದೆ. ಈ ಫಂಕ್ಷನಿಗೆ ಪ್ರತಿ ಸತಿ ಡಿಆರ್ ಅವರು ಬ್ಯಾಂಡ್ ಮತ್ತೆ ಪೊಲೀಸ್ ಅವರನ್ನು ಕಳಿಸ್ತಾರೆ. ಅದದು ಯಾವತ್ತೂ ಟೈಮಲ್ಲಿ ಡೆಪ್ಟಿ ಎಸ್ಪಿ ಅವರು ಬಂದಿರಲಿಲ್ಲ, ಇವತ್ತು ಫಸ್ಟ್ ಟೈಮ್ ಬಂದಿದ್ದಾರೆ. ಇದದು ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಫಂಕ್ಷನ್ಗೆ ಬಹಳ ಲೇಡೀಸ್ ಜಾಸ್ತಿ ಬಂದಿದ್ದಾರೆ, ಎಕ್ಸ್ ಸರ್ವಿಸ್ ಮನ್ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ವಿಜಯ ದಿವಸದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ತಮ್ಮ ಗಂಡಂದಿರನ್ನ ಅರ್ಪಣೆ ಮಾಡಿದ್ದಾರೆ. ಅವರ ತ್ಯಾಗಕ್ಕೆ ಯಾವತ್ತೂ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸದಾ ಅವರನ್ನ ನೆನಪಿಸಿಕೊಳ್ಳೋದು, ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಈ ಒಂದು ಸುಸಂದರ್ಭದಲ್ಲಿ ನಾವು ಈಗಾಗಲೇ ಮೌನಾಚರಣೆ ಕೂಡ ಮಾಡಿದ್ದೇವೆ. ನಮಗೆ ಅವರು ಸದಾ ಅಮರರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ನಟೇಶ್ ಅವರಿಗೆ ಮತ್ತು ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮುಂದೆ ನಮ್ಮ ಸೈನಿಕರು ಬರಬೇಕು. ಇವತ್ತು ಯಾಕೆ ನಮ್ಮನೆ ಫಂಕ್ಷನ್ ಅಲ್ಲ, ನಿಮ್ಮನೆ ಫಂಕ್ಷನ್ ಅಲ್ಲ, ಸೈನಿಕರ ಫಂಕ್ಷನ್, ಇವರ ಯೋಧರಿಗೋಸ್ಕರ ಮಾಡ್ತಿರ್ತಕ್ಕಂಥ ಫಂಕ್ಷನ್. ತಾವು ದಯವಿಟ್ಟು ಬರಬೇಕು ಅಂತ ನನ್ನಲ್ಲಿ ನಾನು ತಮ್ಮಲ್ಲಿ ಕೋರಿಕೆ ಇದ್ದೀನಿ. ಹಾಗೆ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಹೇಳಿದ್ದಾರೆ, ವಾರ ಬಗ್ಗೆ ಹೇಗಾಯ್ತು ಇಂತಾಯ್ತು ಅಂತ ಎಲ್ಲ ಹೇಳಿದ್ರು. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳ್ಬೇಕು ಅವಶ್ಯಕತೆ ಇಲ್ಲ. ಮನನೊಂದು ಹೇಳ್ತೇವೆ ನಿಮ್ಗೆ. ಇವತ್ತು ನೋಡಿ 1,000 ಜನ ಇದ್ದೀವಿ. ಹಾಸನ ಜಿಲ್ಲೆ ತಾಲೂಕಲ್ಲಿ, ಜಿಲ್ಲೆಯಲ್ಲಿ 2,500 ಜನ ಇದ್ದೀವಿ. ಆದ್ರೆ ಬಂದವ್ರದ್ದು ಒಂದು 50-60 ಜನ ಇದ್ದೀವಿ. ಎಲ್ಲರಿಗೂ ಯಾರು ರಿಟೈರ್ಡ್ ಅವಲ್ಲ ಸನ್ಮಾನ ಕೂಡ ಇಟ್ಕೊಂಡಿದ್ದೀವಿ. ತಾವು ಬರಬೇಕು, ಸಹಕರಿಸ್ಬೇಕು ಸಂಘಕ್ಕೆ. ನಾವೆಲ್ಲ ಮನೆಗೆ ಕೆಲಸನ ಬಿಟ್ಟು ನಿಮ್ಮ ಕೆಲಸ ಮಾಡ್ತಾ ಇರ್ತೀವಿ. ತಾವು ಸಹಕರಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಇವತ್ತಿನ ಖುಷಿಯಾದ ವಿಚಾರ ಅಂದ್ರೆ, ನಾವು ಬಾಂಗ್ಲಾದೇಶದಲ್ಲಿ ವೀರ ಯೋಧರಾಗಿ ಜಯಗಳಿಸಿ ಬಂದಿದ್ದೀವಿ. ನಾವು ವಿಜಯ ದಿವಸ ಆಚರಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ಅಲ್ಲಿ ಮಾತಾಡಿದೀನಿ. ತಮ್ಮೆಲ್ಲರಿಗೂ ಇನ್ನು ಮಾತಾಡೋ ಇದ್ದಾರೆ. ಅದ್ರ ಬಗ್ಗೆ ಎಲ್ಲರಿಗೂ ನಾವು ಗೌರವ ಹೊಂದಿಸ್ತಾ ನನ್ನ ಮಾತುಗಳನ್ನು. ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಎಸ್ ಪ್ರದೀಪ್ ಸಾಗರ್, ಖಜಾಂಚಿ ಬಾಲಕೃಷ್ಣ, ಸಂಘಟನಾ ಸಹ ಕಾರ್ಯದರ್ಶಿ ಚಂದ್ರೇಗೌಡ, ಸಂಘಟನಾ ಕಾರ್ಯದರ್ಶಿ ಎಚ್ಎಸ್ ರಮೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.